ನಿಜವಾಗ್ಲೂ ಒಂದು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂದರೆ ಈ ಶ್ರೀಮಂತ ವ್ಯಕ್ತಿಗಳು ಯಾವ ರೀತಿ ಸೀಕ್ರೆಟ್ನ ಮಾಡ್ತಾರೆ, ಹಣದ ವಿಷಯದಲ್ಲಿ, ಫೈನಾನ್ಷಿಯಲ್ ವಿಷಯದಲ್ಲಿ ಯಾವ ರೀತಿ ಸ್ಟ್ರಾಂಗ್ ಆಗಿರ್ತಾರೆ, ಫೈನಾನ್ಷಿಯಲ್ ವಿಷಯದಲ್ಲಿ ಯಾವ ರೀತಿ ಫ್ರೀಡಮ್ ಆಗಿರ್ತಾರೆ, ಫೈನಾನ್ಷಿಯಲ್ ವಿಷಯದಲ್ಲಿ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿರ್ತಾರೆ ಅನ್ನೋಂಥದನ್ನೆಲ್ಲ ತಿಳ್ಕೊಂಡು ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಬರೀ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ಕೊಡೋ ಅಂಥದ್ದಲ್ಲ, ನಿಮ್ಮ ಲೈಫ್ನಲ್ಲಿ ನೀವು ಯಾವಾಗ ಈ ವಿಷಯಗಳ ಬಗ್ಗೆ ಅಳವಡಿಕೆನ ಮಾಡ್ಕೊಳ್ತಿರೋ ಆವಾಗಲೇ ನೀವು ಕೂಡ ಒಂದು ಶ್ರೀಮಂತ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರಲ್ಲಿ ಒಂದು ಫೈನಾನ್ಷಿಯಲ್ ವಿಷಯದಲ್ಲಿ ಸ್ಟ್ರಾಂಗ್ ಅನ್ನೋವಂಥದ್ದು ಇರೋದಿಲ್ಲ, ಫೈನಾನ್ಷಿಯಲ್ ವಿಷಯದಲ್ಲಿ ಫ್ರೀಡಮ್ ಅನ್ನೋವಂಥದ್ದು ಕೂಡ ಇರೋದಿಲ್ಲ, ಫೈನಾನ್ಷಿಯಲ್ ವಿಷಯದಲ್ಲಿ ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋದಿಲ್ಲ. ಏನೋ ಒಂದು ನಮ್ಮ ಹತ್ರ ಇದೆಯಪ್ಪ, ಸಾಕು ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅನ್ನೋ ರೀತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋದಿಲ್ಲ. ಯಾಕೆ? ಅದೇ ರಿಚ್ ಪರ್ಸನ್ ನಲ್ಲಿ ಅಂತ ಅಂದ್ರೆ ಶ್ರೀಮಂತ ವ್ಯಕ್ತಿಗಳ ಲೈಫ್ ನಲ್ಲಿ ಇದು ಈ ಮೂರು ವಿಷಯದಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆನೆ ಇರ್ತಾರೆ. ಏನೇ ಆದ್ರೂ ಜಯಿಸ್ತೀನಿ ಅನ್ನೋಂತಹ ಸ್ಟ್ರಾಂಗು, ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋಂತಹ ಫೈನಾನ್ಷಿಯಲಿ ಫ್ರೀಡಮು, ಎಲ್ಲವೂ ನನ್ನ ಹತ್ರ ಇದೆ ಅನ್ನೋಂತಹ ಮನಸ್ಸಿಗೆ ಒಂದು ತೃಪ್ತಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲವೂ ಕೂಡ ಇರುತ್ತೆ. ಅದು ಹೇಗೆ? ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ನೀವು ಗಮನಿಸಿರ್ತೀರಾ, ಇದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಆಗಿರುವಂತಹ ಅನುಭವ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಯಕ್ತಿಗೆ ಒಂದು ಮಾರಕ ರೋಗ ಬಂತು ಅಂತ ಅಂದ್ರೆ ನಾವು ಅಲ್ಲೇ ತತ್ತರಿಸಿ ಹೋಗ್ತೀವಿ, ಅಲ್ಲಿ ದೇವ್ರ ಹತ್ರ ಕೇಳ್ಕೊಳ್ತೀವಿ, ಯಾಕಪ್ಪ ಇಂತಹ ಒಂದು ರೋಗನ ಕೊಟ್ಟೆ, ನಮ್ಗೆ ಆ ಶಕ್ತಿ ಇಲ್ಲಪ್ಪ, ಈ ರೋಗದಿಂದ ಹೊರ್ಗಡೆ ಬರುವಂತಹ ಅಂದ್ರೆ ಈ ರೋಗನ ಹುಷಾರ್ ಮಾಡ್ಕೊಂಡು ಹೊರ್ಗಡೆ ಬರುವಂತಹ ಶಕ್ತಿ ನಮ್ಗಿಲ್ಲಪ್ಪ, ಇದೇನಿದ್ರು ಶ್ರೀಮಂತರ ಕಾಯಿಲೆ, ನಮ್ಗೆ ಯಾಕಪ್ಪ ಕೊಟ್ಟೆ ದೇವ್ರೆ ಅಂತ ನಾವಲ್ಲಿ ಆ ರೀತಿ ಯೋಚನೆಗಳೆಲ್ಲ ಬರುತ್ತೆ, ಮಾತುಗಳು ಕೂಡ ಬರುತ್ತೆ. ದೇವರಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು ಅಂದ್ರೆ ಹೇಳುವಂಥದ್ದು ಕೂಡ ಇದೆ. ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ, ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದಿಲ್ಲ. ಅದೇ ಈ ಶ್ರೀಮಂತ ವ್ಯಕ್ತಿಗೆ ಈ ಕಾಯಿಲೆ ಬಂದ್ರೆ ಅವನು ಜಾಸ್ತಿ ದುಡ್ಡೇನು ಖರ್ಚು ಮಾಡೋದಿಲ್ಲ, ಆದ್ರೆ ಅವನು ಮುಂದಾಲೋಚನೆನ ಯೂಸ್ ಮಾಡ್ಕೊಂಡು ಮನೆಯವರು ಎಲ್ರಿಗೂ ಅಂದ್ರೆ ಫ್ಯಾಮಿಲಿ ಸಮೇತ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಯಕ್ತಿಗೆ ಈ ಕಾಯಿಲೆ ಬಂದ್ರೂ ಕೂಡ ಅವನಿಗೆ ಆಯಸ್ಸಿದ್ರು ಕೂಡ ನಾವು ಬದುಕಿಸ್ಕೊಳ್ಳುವಂತಹ ಚಾನ್ಸ್ ತುಂಬಾ ಕಮ್ಮಿ, ಯಾಕಂದ್ರೆ ದುಡ್ಡು ಇರೋದಿಲ್ಲ. ಅದೇ ಶ್ರೀಮಂತ ವ್ಯಕ್ತಿಗೆ ಕಾಯಿಲೆ ಬಂದ್ರೆ ಆ ವ್ಯಕ್ತಿಗೆ ಏನಾದ್ರು ಆಯಸ್ಸಿತ್ತು ಅನ್ನೋ ಅಂತ ಟೈಮ್ ನಲ್ಲಿ ದುಡ್ಡನ್ನ ಖರ್ಚು ಮಾಡಿ ಅಂತ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಸಪೋರ್ಟ್ ಇಂದ ಅವನು ಬದುಕಿ ಹೊರಗಡೆ ಬಂದ್ಬಿಡ್ತಾನೆ. ಸೊ ಇದರಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರಿಗೂ ಹಾಗೂ ಶ್ರೀಮಂತ ವ್ಯಕ್ತಿಗಳಿಗೂ ಇರುವಂತಹ ವ್ಯತ್ಯಾಸ ಇಷ್ಟೇ. ಅವರು ಮುಂದಾಲೋಚನೆಯಿಂದ ಏನ್ ಮಾಡ್ಬೇಕೋ ಅದನ್ನ ಮಾಡಿರ್ತಾರೆ, ಆ ಟೈಮ್ ನಲ್ಲಿ ಜಯಿಸ್ಕೊಳ್ಳುವಂತಹ ಚಾನ್ಸ್ ಅವ್ರಿಗೆ ಸಿಗುತ್ತೆ. ನಾವು ಮುಂದಾಲೋಚನೆ ಬೇಡ, ಒಂದು ಯೋಚನೆನೂ ಕೂಡ ಮಾಡೋದಿಲ್ಲ. ಹಾಗಾಗಿ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಚಾನ್ಸ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತು? ಹೌದು, ನಾನು ಮಾತಾಡ್ತಾ ಇರುವಂತಹ ಟಾಪಿಕ್ ಶ್ರೀಮಂತ ವ್ಯಕ್ತಿಗಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಹೇಗಿರ್ತಾರೆ ಮತ್ತೆ ಅವರ ರಹಸ್ಯಗಳೇನು ಅನ್ನೋಂಥದ್ದನ್ನ ಒಂದೊಂದಾಗಿ ನಾನು ನಿಮ್ಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದ್ದೀನಿ. ಒಟ್ಟು 9 ಟಿಪ್ಸ್ ನಿಮ್ಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ಒಂದು ಯಾವ್ದಾದ್ರು ಒಂದು ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ಆರಾಮಾಗಿ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನಾನು ಮೊದಲೇ ಹೇಳ್ದಾಗೆ ಮುಂದಾಲೋಚನೆ ಇಲ್ಲ ಅಂದ್ರೆ ಯಾವುದು ಕೂಡ ನಮ್ಮ ಲೈಫ್ ನಲ್ಲಿ ನಡೆಯೋದಿಲ್ಲ, ಯಾವುದನ್ನು ಕೂಡ ನಮ್ಮ ಲೈಫ್ ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕಳ್ಕೊಳ್ಳುವಂತಹ ಚಾನ್ಸ್ ಹೆಚ್ಚಾಗಿರುತ್ತೆ. ಸೊ ಬನ್ನಿ ಅವ್ಯಾವ್ಯಾವ ಟಿಪ್ಸು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಪ್ರತಿಯೊಂದು ಪಾಯಿಂಟು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಬರ್ 1 ಯಾವ್ದಪ್ಪ ಅಂದ್ರೆ, ಅವರು ಮೊದಲಿಗೆ ಹಣದ ಅರಿವಿನ ಬಗ್ಗೆ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ತಿಳ್ಕೊಳ್ತಾರೆ. ಈಗ ನಾವು ಒಂದು ವಸ್ತುನ ತಗೊಳ್ತಾ ಇದೀವಿ ಅಂದ್ರೆ ಆ ವಸ್ತುವಿನಿಂದ ನಮ್ಮ ಜೇಬಿಗೆ ದುಡ್ಡು ಬರ್ತಾ ಇದೆಯಾ ಅಥವಾ ನಮ್ಮ ಜೇಬಿಂದ ದುಡ್ಡು ಹೋಗ್ತಾ ಇದೆಯಾ ಅನ್ನೋ ರೀತಿ ಅವ್ರು ಫಸ್ಟ್ ತಿಳ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು 10 ಲಕ್ಷಕ್ಕೆ ಸಿಂಪಲ್ ಆಗಿರೋ ಒಂದು ಮನೆನ ತಗೊಂಡಿರ್ತೀರಾ, ಒಂದು ಬಾಡಿಗೆಗೆ ಕೊಟ್ಟಿರ್ತೀರಾ ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ 10,000 ರೂಪಾಯಿ ರೆಂಟ್ ಬರ್ತಾ ಇದೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಜೋಬ್ ಒಳಗಡೆ ಬಂದು ಹಣ ಸೇರ್ತಾ ಇದೆ ಅಂತ ಅರ್ಥ. ಆದ್ರೆ ಅದೇ 10 ಲಕ್ಷನ ನೀವು ಕಾರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕಾರ್ನ ತಗೊಂಡಿದ್ದೀರಾ ಅಂತ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಜೇಬಿಂದನೇ ಹಣ ಹೋಗುವಂಥದ್ದು, ಕಂತಕ್ಕಾಗಿರ್ಬೋದು, ವಿಮೆಗಾಗಿರ್ಬೋದು, ಪೆಟ್ರೋಲ್ಗಾಗಿರ್ಬೋದು, ಮತ್ತೆ ಅದರ ನಿರ್ವಹಣೆ ಅಂದ್ರೆ ಅದನ್ನ ಮ್ಯಾನೇಜ್ ಮಾಡೋದಕ್ಕಾಗಿರ್ಬೋದು, ನಿಮ್ಮ ಜೇಬಿಂದನೇ ದುಡ್ಡು ಹೋಗ್ತಾ ಇದೆ. ಇದೇ ಡಿಫ್ರೆನ್ಸ್. ಅವರು ಹಣದ ಹರಿವನ್ನ ಫಸ್ಟ್ ತಿಳ್ಕೊಳ್ತಾರೆ, ನಮ್ಮ ಜೇಬಿಂದ ದುಡ್ಡು ಹೋಗ್ತಾ ಇದೆಯಾ ಅಥವಾ ನಮ್ಮ ಜೇಬಿಗೆ ದುಡ್ಡು ಬರ್ತಾ ಇದೆಯಾ ಅನ್ನೋ ರೀತಿ. ಅವ್ರು ಅದಕ್ಕೋಸ್ಕರ ಅಸೆಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ, ಲಯಬಿಲಿಟಿನ ಕಮ್ಮಿ ಮಾಡ್ತಾರೆ. ಸೊ ಹಾಗಾಗಿ ನೀವು ತಿಳ್ಕೊಬೇಕಾಗಿರೋಂಥದ್ದು ಏನಪ್ಪಾ ಅಂದ್ರೆ, ಖರೀದಿಸೋ ಮುಂಚೆ ನಮ್ಮ ಜೇಬ್ಗೆ ಹಣ ಬರ್ತಾ ಇದೆಯಾ ಅಥವಾ ನಮ್ಮ ಜೇಬಿಂದ ಹಣ ಹೋಗ್ತಾ ಇದೆಯಾ ಅಂತ ಫಸ್ಟ್ ಜೇಬ್ಗೆ ಹಣ ಬರೋ ರೀತಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 2 ಯಾವ್ದಪ್ಪ ಅಂದ್ರೆ, ಅವರು ಆರ್ಥಿಕವಾಗಿ ಸ್ವಾತಂತ್ರ್ಯನ ಕಟ್ಕೊಂಡಿರ್ತಾರೆ. ಹೇಗಪ್ಪ ಅಂದ್ರೆ, ಅವರು ಕೆಲಸ ಮಾಡ್ತಾ ಇರ್ಬೇಕಾದ್ರೇನೆ ಅವ್ರಿಗೆ ಮತ್ತೊಂದು ರೀತಿ
ಹಣ ಬರೋ ಅಂತದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ನಾವು ಕೆಲಸ ಮಾಡ್ತಾ ಇರುವಂತ ಟೈಮ್ ನಲ್ಲೇ ದುಡ್ಡು ಬರೋ ರೀತಿ ಯಾವ್ದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಕೆಲಸ ಮಾಡ್ತಾ ಇದ್ರೆ ಮಾತ್ರ ದುಡ್ಡು ಬರ್ಬೇಕು ಅಂತ ಅನ್ಕೋಬಾರ್ದು. ನಾವು ಕೆಲಸ ಮಾಡದೇನೆ ಇರುವಂತ ಸಂದರ್ಭದಲ್ಲೂ ಕೂಡ ನಮ್ಗೆ ದುಡ್ಡು ಬಂದು ಸೇರ್ತಾ ಇರ್ಬೇಕು. ಆ ರೀತಿ ನಾವು ಶ್ರೀಮಂತರುಗಳ ತರ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇರೋವಾಗ್ಲೇನೆ ದುಡ್ಡು ಬರೋ ರೀತಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಆರ್ಥಿಕವಾಗಿ ನಾವು ಕೂಡ ಸ್ವತಂತ್ರನ ಕಂಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಿಮ್ಗೆ ಪ್ರತಿ ತಿಂಗಳು ಸಂಬಳ ಬಂದಂತಹ ಸಂದರ್ಭದಲ್ಲಿ ನೀವೆಲ್ಲವನ್ನು ಖರ್ಚು ಮಾಡೋ ಬದಲು ಒಂದು ಭಾಗವನ್ನ ಉಳಿತಾಯಕ್ಕೆ ಅಂತ ಎತ್ತಿಡಿ, ಒಂದು ಭಾಗವನ್ನ ಹೂಡಿಕೆಗೆ, ಸೂಕ್ತವಾದ ಹೂಡಿಕೆಗೆ ಅಂತ ಎತ್ತಿಡಿ. ಇದು ನೀವು ಕೆಲಸ ಮಾಡ್ತಿರುವಾಗ್ಲೇ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಸಂಪತ್ತನ್ನ ಕಟ್ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಹಣದಿಂದ ಸ್ವತಂತ್ರವನ್ನ ಕಟ್ಕೊಳ್ಳಿ, ನಂತರ ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳಿ. ನಂಬರ್ 3 ಯಾವ್ದಪ್ಪ ಅಂದ್ರೆ, ಅವ್ರು ಯಾವ್ದಾದ್ರು ಒಂದು ಹೊಸ ವಸ್ತುನ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಅದ್ರ ಬಲೆಗೆ ಬಿಡೋದಿಲ್ಲ, ಅದರ ಮೌಲ್ಯನ ತಿಳ್ಕೊಳ್ತಾರೆ. ಇವಾಗ ಏನಿದೆ ಮುಂದಕ್ಕೆ ಅದು ನಮ್ಗೆ ಒಂದು ಮೌಲ್ಯನ ತಂದ್ಕೊಡುತ್ತಾ ಅಥವಾ ಮೌಲ್ಯನ ಕಳ್ಕೊಳ್ಳುತ್ತಾ ಅನ್ನೋ ರೀತಿ ಅದ್ರ ಬಲೆಗೆ ಬೀಳ್ದೇನೆ ಆ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನಾವು ಖರೀದಿಸುವಂತಹ ಬಹಳಷ್ಟು ವಸ್ತುಗಳ ಬೆಲೆ ಖರೀದಿಸಿದ ತಕ್ಷಣವೇ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು 10 ಲಕ್ಷದ ಕಾರ್ನ ತಗೊಳ್ತೀವಿ ಅಂತ ಅನ್ಕೊಳ್ಳಿ. 10 ಲಕ್ಷದ ಕಾರ್ ಶೋರೂಮ್ ಇಂದ ಹೊರಗಡೆ ಬಂತು ಅಂದ ತಕ್ಷಣ, ಅಂದ್ರೆ ರೋಡ್ ಟ್ಯಾಕ್ಸ್ ಬೀಳ್ತು ಅಂದ ತಕ್ಷಣ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅದನ್ನ ಮತ್ತೆ ಈಗ ಜಸ್ಟ್ ತಗೊಂಡೋಗಿದ್ದೆ ಮತ್ತೆ ಇದು ಬೇಡ ನನ್ಗೆ ಅಂತ ಕೊಡೋದಕ್ಕೆ ವಾಪಸ್ ಹೋಗಿ 10 ಲಕ್ಷ ಕೊಟ್ಬಿಡ್ತಾರ? ಚಾನ್ಸೇ ಇಲ್ಲ. ರೋಡ್ ಟ್ಯಾಕ್ಸ್ ಬೀಳ್ತು ಅಂತ ಅಂದ್ರೆ ನೀವು ಖರೀದಿಸಿದ ದಿನ ಕ್ಷಣನೇ ಕೊಟ್ರು ಕೂಡ ಅದಕ್ಕೆ ಅದರ ವ್ಯಾಲ್ಯೂ ಇರೋದಿಲ್ಲ. ಮತ್ತಿನ್ನೊಂದು, ಒಂದು 10-15 ಸಾವಿರ ರೂಪಾಯಿ ಮೊಬೈಲ್ ನ ತಗೊಳ್ತೀರಾ ಅಂತ ಅಂದ್ರೆ, ಇವತ್ತು ತಗೊಂಡಿರ್ತೀರಾ, ಇನ್ನೊಂದು ವರ್ಷ ಬಿಟ್ಕೊಂಡು ಹೋದ್ರೆ ಆ 10,000 ಸಿಗೋದಿಲ್ಲ. ಅದ್ರ ಬೆಲೆ ಕಮ್ಮಿ ಆಗಿರುತ್ತೆ, ಅಂದ್ರೆ ಅದರ ಮೌಲ್ಯ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಶ್ರೀಮಂತರುಗಳು ಮಾಡುವಂತಹ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ, ಒಂದು ವಸ್ತುವಿನ ಖರೀದಿ ಮಾಡಬೇಕು ಅಂತ ಅಂದ್ರೆ ಅವತ್ತಿನ ದಿನದ ಲೆಕ್ಕಾಚಾರ ಆಗ್ತೇನೆ, ಮುಂದಿನ ದಿನದ ಕೆಲವು ದಿನಗಳ ನಂತರನೋ, ಕೆಲವು ತಿಂಗಳುಗಳ ನಂತರನೋ, ಅಥವಾ ಕೆಲವು ವರ್ಷಗಳ ನಂತರನೋ ಅದರ ಮೌಲ್ಯ ಏನಾಗುತ್ತೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಆ ವಸ್ತುನ ಖರೀದಿಸ್ಬೇಡ್ವಾ ಅಂತ ಥಿಂಕ್ ಮಾಡ್ತಾರೆ. ನಂಬರ್ 4 ಯಾವ್ದಪ್ಪ ಅಂದ್ರೆ, ಅವ್ರ ಹತ್ರ ಇರುವಂತಹ, ಅಂದ್ರೆ ಅವ್ರ ಹತ್ರ ಬರುವಂತಹ ದುಡ್ಡುಗೆ ಪ್ರತಿಯೊಂದು ರೂಪಾಯಿಗೂ ಕೂಡ ಒಂದು ಕೆಲಸನ ಕೊಡ್ತಾರೆ. ನಾವು ಆ ರೀತಿ ಅಲ್ಲ. ಪ್ರತಿಯೊಂದು ರೂಪಾಯಿಗೂ ಯಾವ ರೀತಿ ಕೆಲಸ ಕೊಡ್ತೀವಿ ಅಂದ್ರೆ, ಖರ್ಚಿನಲ್ಲೇ ಎಲ್ಲಾ ದುಡ್ಡು ಕಳೆದೋಗ್ಬಿಡ್ಬೇಕು, ಎಂಜಾಯ್ಮೆಂಟ್ ನಲ್ಲೇ ಎಲ್ಲಾ ದುಡ್ಡು ಕಳೆದೋಗ್ಬಿಡ್ಬೇಕು, ನಮ್ಮ ಸಾಲಕ್ಕೆ ಎಲ್ಲಾ ದುಡ್ಡು ಅಲ್ಲೇ ಕಳೆದೋಗ್ಬಿಡ್ಬೇಕು, ನಮ್ಮ ಮನೆಯ ಮ್ಯಾನೇಜ್ಮೆಂಟ್ಗೆ ಅಲ್ಲೇ ದುಡ್ಡು ಸಮ ಆಗ್ಬಿಡ್ಬೇಕು. ಆ ರೀತಿ ಕೆಲಸ ಕೊಟ್ಟಿರ್ತೀವಿ ನಮ್ ದುಡ್ಡಿಗೆ. ಬಟ್ ಶ್ರೀಮಂತ ವ್ಯಕ್ತಿಗಳು ಆ ರೀತಿ ಅಲ್ಲ. ಬರುವಂತಹ 1 ರೂಪಾಯಿಗೂ ಕೂಡ ನಮ್ಮ ಆ ರೂಪಾಯಿನ ಡಬಲ್ ಮಾಡೋದಕ್ಕೆ ನೋಡ್ತಾರೆ. ಯಾವ ರೀತಿ ಡಬಲ್ ಮಾಡೋದು, ಇದಕ್ಕೆ ಈ ದುಡ್ಡಿಗೆ ಕೆಲಸ ಕೊಟ್ಟು ಆ ದುಡ್ಡಿಂದ ದುಡಿಸ್ಕೊಳ್ಳೋದು ಹೇಗೆ ಅಂತ ಥಿಂಕ್ ಮಾಡ್ತಾರೆ. ನೀವು ಕೂಡ ಅದೇ ರೀತಿ ಎಲ್ಲವನ್ನು ಖರ್ಚು ಮಾಡಿ ನೆಲ ಸಮ ಮಾಡೋದ್ರ ಬದಲು ಪ್ರತಿ ರೂಪಾಯಿಗೂ ನೀವು ಬೆಲೆ ಕೊಟ್ಟು ಪ್ರತಿ ರೂಪಾಯಿನೂ ದುಡಿಯೋದಕ್ಕೆ ಬಿಡಿ. ಅದರಿಂದ ನಿಮ್ಮ ಸಂಪತ್ತನ್ನ ಹೆಚ್ಚಿಸ್ಕೊಂಡು ನೀವು ಕೂಡ ಶ್ರೀಮಂತ ರೀತಿ ಬದುಕೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂದ್ರೆ, ಅವರು ಬಲವಾಗಿ ಒಂದು ಹೂಡಿಕೆಯ ನೆಲೆಯನ್ನು ಕಂಡುಕೊಂಡಿರ್ತಾರೆ, ಅಂದ್ರೆ ನಿರ್ಮಿಸ್ಕೊಂಡಿರ್ತಾರೆ. ಹೇಗಪ್ಪ ಅಂತ ಅಂದ್ರೆ, ಅವರು ಆದಷ್ಟು ಲಕ್ಸುರಿ ಲೈಫ್ ನ ಮುಂದೂಡೋದಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಗೊತ್ತಾ, ನಾವೇನ್ ಅನ್ಕೊಬಿಟ್ಟಿರ್ವಿ, ಶ್ರೀಮಂತರುಗಳೆಲ್ಲ ಬರೀ ಲಕ್ಸುರಿ ಲೈಫ್ ನ ನಡೆಸ್ತಾರೆ ಅಂತ. ಇದು ತಪ್ಪು. ಅವರು ಮೊದಲು ಮಾಡುವಂತದ್ದು ಲಕ್ಸುರಿ ಲೈಫ್ ಗೆ ಕಂಪೇರ್ ಮಾಡಿದ್ರೆ ಅವರು ಫಸ್ಟ್ ಹೂಡಿಕೆಗೆ ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾರೆ. ಫಸ್ಟ್ ಇಂಪಾರ್ಟೆಂಟ್ ಕೊಡುವಂತದ್ದು ಹೂಡಿಕೆಗೆ. ಹೂಡಿಕೆ ಅಂದ್ರೆ ಯಾವ ರೀತಿಯಲ್ಲ ಅವರು ಹೂಡಿಕೆನ ಮಾಡಿರ್ತಾರೆ, ಅವ್ರು ಮೊದಲು ಎಮರ್ಜೆನ್ಸಿ ಫಂಡ್ಗೆ ಅಂತ ಅಮೌಂಟ್ ನ ಎತ್ತಿಟ್ಟಿರ್ತಾರೆ. ಸೆಕೆಂಡ್ ಒನ್ ಬಂದು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಿರ್ತಾರೆ, ಟರ್ಮ್ ಪಾಲಿಸಿನ ತಗೊಂಡಿರ್ತಾರೆ, ಜೊತೆಗೆ ಯಾವುದೇ ರೀತಿಯಾದಂತಹ ಸಾಲನ ಇಟ್ಕೊಳ್ದೆ ಇದೆಲ್ಲ ಆದ ನಂತರ ಇಷ್ಟಕ್ಕೆ ಹೂಡಿಕೆನ ಮಾಡಿದ ನಂತರ, ಅಂದ್ರೆ ಇದ್ರಲ್ಲೆಲ್ಲ ಬಲವಾಗಿ ಒಂದು ನೆಲೆನ ನಿರ್ಮಿಸ್ಕೊಂಡ ನಂತರನೇ ಅವರು ಲಕ್ಸುರಿ ಲೈಫ್ ನ ಸ್ಟಾರ್ಟ್ ಮಾಡೋದಕ್ಕೆ ಮುಂದಾಗೋದು. ಮುಂಚೆನೆ ಲಕ್ಸುರಿ ಲೈಫ್ ನ ಸ್ಟಾರ್ಟ್ ಮಾಡ್ಕೊಂಡು ಇವನ್ನೆಲ್ಲ ಹಿಂದುಳಿಸ್ಕೊಂಡು ಹೋಗೋದಿಲ್ಲ. ನಾವು ಆ ರೀತಿ ಅಲ್ಲ. ಒಂದು ಕಾರ್ ತಗೊಳ್ಬೇಕಾ, ಒಂದು 20 ಲಕ್ಷದ ಕಾರ್ ತಗೊಳ್ಬೇಕಾ, ಫಸ್ಟ್ ಕಾರ್ ತಗೊಬಿಡೋದಪ್ಪ ಗಣಪ, ಒಂದು EMI ಒಂಚೂರು ಏನೋ ಅವನಿಸ್ಕೊಂಡು ಅದು ಸಾಲ ಮಾಡ್ಕೊಂಡು ಡೌನ್ ಪೇಮೆಂಟ್ ಕೂಡ ಸಾಲ ಮಾಡ್ಕೊಂಡು ಒಂದು ಕಾರ್ನ ತಗೊಳ್ತೀವಿ. ನಮ್ದು ಯಾವುದೇ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ಫಂಡ್ ಯೋಚನೆ ಇರೋದಿಲ್ಲ. ಟರ್ಮ್ ಪಾಲಿಸಿ, ಹೆಲ್ತ್ ಇನ್ಶೂರೆನ್ಸ್ ಅಂತೂ ಇರೋದೇ ಇಲ್ಲ. ಈ ರೀತಿ ಸಾಲದ ಮೇಲೆ ಸಾಲ ಮಾಡ್ಕೊಂಡು ನಾನೊಬ್ಬ ಲೋಲ ಅಂತ ಜೀವನ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಇದು ತಪ್ಪು. ನಾವು ಕೂಡ ಫಸ್ಟ್ ದುಬಾರಿ ಐಷಾರಾಮಿ ಜೀವನನ ನಡೆಸೋದಕ್ಕಿಂತ ಮುಂಚೆ ಈ ರೀತಿ ನಮ್ಮ ಬೇಸಿಕ್ ಏನಿದೆ ಒಂದು ಫಂಡಮೆಂಟಲ್ ಹೂಡಿಕೆ ಅನ್ನುವಂಥದ್ದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಶ್ರೀಮಂತ ವ್ಯಕ್ತಿಗಳ ರೀತಿ.
ಮೊದಲು ನಾವು ಹಣಕಾಸಿನ ವಿಚಾರದಲ್ಲಿ ಗಟ್ಟಿಯಾಗಬೇಕು. ನಮ್ಮ ಸಂಪತ್ತನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನಮ್ಮ ಆದಾಯಕ್ಕೆ ತಕ್ಕಂತೆ ಜೀವನ ಮಾಡೋದನ್ನ ಕಲ್ತ್ಕೊಳ್ಬೇಕು. ಇವೆಲ್ಲವೂ ಆದ ನಂತರನೇ ನಮ್ಮ ಒಂದು ಲಕ್ಸುರಿ ಲೈಫ್ ನ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಸಂಪತ್ತನ್ನ ಫಸ್ಟ್ ಕಟ್ಟದ, ನೆಕ್ಸ್ಟ್ ಲಕ್ಸುರಿ ಲೈಫ್ ನ ನಡೆಸ್ತಾ ಹೋಗದ. ನಂಬರ್ 6 ಯಾವ್ದಪ್ಪ ಅಂದ್ರೆ ಬಳಕೆಗಿಂತ ಮಾಲೀಕತ್ವಕ್ಕೆ ಆದ್ಯತೆನ ಜಾಸ್ತಿ ಕೊಡ್ತಾರೆ. ಹೇಗಪ್ಪ ಅಂತ ಅಂದ್ರೆ ಅವರು ದುಬಾರಿ ವಸ್ತುಗಳನ್ನ ಹೊಂದೋದಕ್ಕಿಂತ ಮುಂಚೆ ಅವ್ರು ಮುಂದಕ್ಕೆ ಸಂಪತ್ತನ್ನ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಆಸ್ತಿಗಳನ್ನ ಫಸ್ಟ್ ಬಲಪಡಿಸ್ಕೊತಾರೆ. ಅಂದ್ರೆ ಆಸ್ತಿಗಳನ್ನ ಫಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರಿಗೆ 1 ಲಕ್ಷ ರೂಪಾಯಿ ಯಾವ್ದೋ ಒಂದು ಬಂಡಲ್ ಅಮೌಂಟ್ ಸಿಕ್ತು ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಮನೆಗೆ ಅಲಂಕೃತವಾಗಿ ಏನಾದ್ರೂ ಬೇಕು, ಅದಿಲ್ಲ ಇದಿಲ್ಲ ಅನ್ಕೊಂಡು ಒಂದು ಸೋಫಾ ತಗೊಳ್ಳೋದಾಗಿರ್ಬೋದು, ಫ್ರಿಡ್ಜ್ ತಗೊಳ್ಳೋದಾಗಿರ್ಬೋದು, ವಾಷಿಂಗ್ ಮಿಷಿನ್ ತಗೊಳ್ಳೋದಾಗಿರ್ಬೋದು, ಏನೋ ಒಂದು ತಗೊಳ್ಳೋದಕ್ಕೆ ಆ ದುಡ್ಡನ್ನ ಖರ್ಚು ಮಾಡ್ತಾ ಹೋಗ್ತೀವಿ. ಇದು ಒಂದು ದುಬಾರಿ ವಸ್ತುವಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ರೀತಿ. ಅದು ನಮ್ಗೆ ಒಂದು ಖುಷಿನ ಕೊಡ್ಬೋದೇ ಹೊರತು ನೆಕ್ಸ್ಟ್ ಸಂಪತ್ತನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಈ ಶ್ರೀಮಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಗೊತ್ತಾ, ಬಂದಂತ ದುಡ್ಡನ್ನ ಸಂಪತ್ತನ್ನ ಕಟ್ಟೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ಹಾಕುವಂತದ್ದು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಾಕುವಂಥದ್ದು, ಸ್ಟಾಕ್ಸ್ ಗಳನ್ನ ಪರ್ಚೇಸ್ ಮಾಡುವಂಥದ್ದು, ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅವರು ಅಸೆಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ. ದುಬಾರಿ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾವ್ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ನನ್ನ ಹತ್ರ ಎಷ್ಟು ದುಬಾರಿ ವಸ್ತುಗಳಿದೆ ನಮ್ಮ ಮನೆಯಲ್ಲಿ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಾನು ಸಂಪತ್ತನ್ನ ಕಟ್ಕೊಳ್ಳೋದಕ್ಕೆ ಎಷ್ಟು ಆಸ್ತಿನ ಮಾಡಿದೀನಿ ಅನ್ನೋಂಥದ್ದನ್ನ ಯೋಚನೆ ಮಾಡಬೇಕು. ಶ್ರೀಮಂತರುಗಳು ಕೂಡ ಇದೇ ರೀತಿ ಯೋಚನೆ ಮಾಡೋದು. ಅವ್ರು ಯಾವ್ದೇ ಕಾರಣಕ್ಕೂ ದುಬಾರಿ ವಸ್ತುಗಳನ್ನ ಮುಂದೂಡ್ತಾ ಹೋಗ್ತಾರೆ, ಅಸೆಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ನೀವು ಕೂಡ ಅದೇ ರೀತಿ ವಸ್ತುಗಳ ಮೇಲೆ ದುಡ್ಡು ಹಾಕೋದ್ರ ಬದಲು ನೀವು ಅಸೆಟ್ಸ್ ಗಳ ಮೇಲೆ ದುಡ್ಡು ಹಾಕಿ ನಿಮ್ಮ ಸಂಪತ್ತನ್ನ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಂಬರ್ 7 ಯಾವ್ದಪ್ಪ ಅಂದ್ರೆ ಅವರು ಸಂಪತ್ತನ್ನ ಸಮಯದಿಂದ ಅಳಿತಾರೆ. ನನ್ನ ಕೆಲಸ ಇಲ್ಲ ಅಂದ್ರೂ ಕೂಡ, ನನ್ನ ಬಿಸ್ನೆಸ್ ಇಲ್ಲ ಅಂದ್ರೂ ಕೂಡ, ನನ್ನ ದುಡ್ಡಿಂದ, ನಾನು ಸೇವ್ ಮಾಡಿರೋ ಹಣದಿಂದ ಅಥವಾ ನಾನು ಹೂಡಿಕೆ ಮಾಡಿರೋ ಹಣದಿಂದ ಅಥವಾ ನಾನು ಕಟ್ಟಿರೋಂತಹ ಸಂಪತ್ತಿನಿಂದ ನಾನು ಎಷ್ಟು ದಿನ ಬದುಕ್ಬೋದು ಅಂದ್ರೆ ಜೀವನನ ನಡೆಸ್ಕೊಳ್ತಾ ಹೋಗ್ಬೋದು ಅನ್ನೋ ರೀತಿ ಅವರು ಅನ್ನೋ ರೀತಿ ಸಂಪತ್ತನ್ನ ಸಮಯದಿಂದ ಅಳಿಯೋದಕ್ಕೆ ಟ್ರೈ ಮಾಡ್ತಾರೆ. ಅವರು ಬ್ಯಾಂಕ್ ನಲ್ಲಿ ಹಣ ಎಷ್ಟಿದೆ ಅನ್ನೋದಕ್ಕಿಂತ ಆ ಹಣದಿಂದ ನಾನು ಎಷ್ಟು ದಿನ ಫ್ರೀಡಮ್ ಆಗಿ ಬದುಕ್ಬೋದು ಅನ್ನೋಂಥದ್ದನ್ನ ಥಿಂಕ್ ಮಾಡ್ತಾರೆ. ನಾವು ಆ ರೀತಿ ಅಲ್ಲ. ನಾವು ರಿಚ್ ಪರ್ಸನ್ ಆಗಿ ಯಾವತ್ತೂ ಥಿಂಕ್ ಮಾಡೋದಿಲ್ಲ. ನಮ್ದೇನೋ ಇವತ್ತು ದುಡ್ಡು ಇವತ್ತು ತಂದಕ್ಕಿ ಬಂದವ್ರಿಗಾದಂತ ಜೀವನ ಮಾಡುವಂಥದ್ದು. ಯಾವುದನ್ನು ಮುಂದಾಲೋಚನೆಯಿಂದ ಯೋಚನೆ ಕೂಡ ಮಾಡೋದಿಲ್ಲ. ಆ ಪೇಷನ್ಸ್ ಕೂಡ ನಮ್ಗೆ ಇರೋದಿಲ್ಲ. ಇವತ್ತೇನ್ ತಂದಿದ್ದೀವಿ ತಿಂದಾಕಿ ಮಜಾ ಓಡಾಯಿಸದೆ. ಯಾವುದನ್ನು ಕೂಡ ಸಮಯದ ತಕ್ಕನಾಗಿ ಸಂಪತ್ತನ್ನ ಅಳಿಯೋದಾಗ್ಲಿ, ನಮ್ಮ ಆದಾಯಕ್ಕೆ ತಕ್ಕನಾಗಿ ಬದುಕೋದಾಗ್ಲಿ, ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಸಾಲ ಮಾಡೋದಾಗ್ಲಿ, ಇವ್ಯಾವನು ಕೂಡ ಮಾಡೋದಿಲ್ಲ. ಎಲ್ಲ ನಾವು ಡೆಡ್ ಅಪೋಸಿಟ್. ಸಾಲನ ಮಾಡ್ತಾ ಇರೋದೇ, ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಖರ್ಚನ್ನ ಮಾಡ್ತಾ ಇರೋವಂಥದ್ದೇ, ನಮ್ಮ ಆದಾಯಕ್ಕಿಂತ ಹೆಚ್ಚಾಗಿ ಬದುಕ್ತಾ ಹೋಗ್ತಾ ಇರೋವಂಥದ್ದೇ. ಇದೇ ನಮಗೂ ಶ್ರೀಮಂತ ವ್ಯಕ್ತಿಗಳಿಗೂ ಇರುವಂತಹ ವ್ಯತ್ಯಾಸ. ನಮ್ಗೇನಾದ್ರೂ ಕೆಲಸ ಹೋಯ್ತು ಅಂದ್ರೆ ನಾವು ತತ್ತರಿಸಿ ಹೋಗ್ತೀವಿ. ಅವ್ರಿಗೆ ಯಾವ್ದಾದ್ರು ಒಂದು ಬಿಸ್ನೆಸ್ ಕೈ ಕೊಡ್ತು ಅಂತ ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಎದುರ್ಕೊಳ್ಳೋದಿಲ್ಲ. ದುಡ್ಡಿನ ವಿಷಯದಲ್ಲಿ ಅವ್ರು ಎಲ್ಲಾ ವಿಷಯದಲ್ಲೂ ಫ್ರೀಡಮ್ ಆಗಿರ್ತಾರಲ್ವಾ, ಎಲ್ಲಾದ್ರಲ್ಲೂ ಸ್ಟ್ರಾಂಗ್ ಆಗಿ ಸಂಪತ್ತನ್ನ ಕಟ್ಕೊಂಡಿರ್ತಾರೆ. ಅವ್ರಿಗೆ ಸಮಯ ಅನ್ನುವಂಥದ್ದು ಇರುತ್ತೆ. ಒಂದು ಕಮ್ಮಿ ಅಂದ್ರೆ 1 ವರ್ಷದವರೆಗೆ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಅವರು ಎಲ್ಲಿ ಕೆಳಗಡೆ ಕುಸ್ತಿರ್ತಾರೋ ಅಲ್ಲಿಂದ ಮೇಲ್ಗಡೆ ಒಂದ್ ಸ್ಟೆಪ್ ಮತ್ತೆ ಎದೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವ್ ಎಲ್ಲಿ ಬಿದೋಗಿರ್ತೀವೋ ಅಲ್ಲಿಂದ ಇನ್ನೂ ಒಂದು 3 ಅಡಿ ಗುಂಡಿ ತೋಡ್ಕೊಂಡು ಕೆಳಗಡೆ ಕುತ್ಕೊಬಿಟ್ಟಿರ್ತೀವಿ. ಅದ್ರ ಮೇಲೆ ಯಾರಾದ್ರೂ ನಮ್ಮ ನೆಂಟ್ರೆಸ್ಟ್ರು ಬಂದು ಮಣ್ಣು ಹಾಕೋದು ಅಷ್ಟೇ ಬಾಕಿ ಇರುತ್ತೆ. ನಂಬರ್ 8 ಯಾವ್ದಪ್ಪ ಅಂದ್ರೆ ಅವರು ಜ್ಞಾನ ಮತ್ತೆ ಕೌಶಲ್ಯಗಳಿಗೆ ಹೂಡಿಕೆನ ಮಾಡ್ತಾ ಹೋಗ್ತಾ ಇರ್ತಾರೆ. ಹೇಗಪ್ಪ ಅಂದ್ರೆ ಅವರು ಹಣ ಮಾತ್ರ ಬೆಳೆಸೋದಿಲ್ಲ, ಹಣನ ಸಂಪಾದಿಸುವಂತಹ ಒಂದು ಸಾಮರ್ಥ್ಯನೂ ಕೂಡ ಬೆಳೆಸ್ಕೊಂಡಿರ್ತಾರೆ. ಅವರು ಒಳ್ಳೊಳ್ಳೆ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಂಡಿರ್ತಾರೆ. ಪ್ರತಿಯೊಂದು ಹಣಕಾಸಿನ ವಿಚಾರದಲ್ಲಿ ಒಂದು ಜ್ಞಾನನ ಪಡ್ಕೊಂಡಿರ್ತಾರೆ. ಅವರು ಯಾವಾಗ್ಲೂ ಒಳ್ಳೊಳ್ಳೆ ಬುಕ್ಸ್ ಗಳನ್ನ ಅಂದ್ರೆ ಫೈನಾನ್ಷಿಯಲ್ ವಿಷಯದಲ್ಲಿ ಆಗಿರ್ಬೋದು, ತಾನು ಹೇಗಿರ್ಬೇಕು ಅನ್ನೋಂತಹ ಒಂದು ಹ್ಯಾಬಿಟ್ ನ ಬಿಲ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ರೀತಿ ಎಲ್ಲ ಬುಕ್ಸ್ ಗಳನ್ನ ಓದೋದಾಗಿರ್ಬೋದು, ಅವರ ಕಲಿಕೆಗಳನ್ನ ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ನೀವು ಕೇಳಿರ್ತೀರಾ ಗೊತ್ತಾ, ದುಡ್ಡು ಇರೋರ ಹತ್ರನೇ ಹೋಗುತ್ತೆ. ಅಂದ್ರೆ ಶ್ರೀಮಂತರು ಆಗ್ತಾನೆ ಹೋಗ್ತಾ ಇರ್ತಾರೆ ಅನ್ನೋದಕ್ಕೆ ಕಾರಣ ಅವರ ಒಂದು ಸಾಮರ್ಥ್ಯ. ದುಡ್ಡನ್ನ ಹೇಗೆ ಬೆಳೆಸ್ಬೇಕು ಅನ್ನೋಂಥದ್ದು ಗೊತ್ತು. ಅವರು ಹೇಗೆ ಅವರ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋಂಥದ್ದು ಗೊತ್ತು. ಅವ್ರ ಕಲಿಕೆಗಳನ್ನ ಹೇಗೆ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಅವ್ರ ಸಂಪತ್ತನ್ನ ಕಟ್ಕೊಳ್ಬೇಕು ಅನ್ನೋಂಥದ್ದು ಗೊತ್ತು. ನಮ್ಗೆ ಏನು ಗೊತ್ತಿಲ್ಲ. ನಾವು ದುಡಿಯೋದೊಂದು ಗೊತ್ತು, ಖರ್ಚು ಮಾಡೋದೊಂದು ಗೊತ್ತು. ಮಂತ್ ಎಂಡ್ ಬೇಡ, ಸಂಬಳ ತಗೊಂಡ ಸಾಯಂಕಾಲನೇ ಪರ್ಸ್ ಯಾವ ರೀತಿ ಖಾಲಿ ಮಾಡ್ಬೇಕು ಅನ್ನೋಂಥದ್ದು ಗೊತ್ತು. ಸೊ ಹಾಗಾಗಿ ನೀವು ಕೂಡ ಯಾವ್ದಕ್ಕಾದ್ರೂ ಅಷ್ಟೇನೆ, ನೀವು ಏನೋ ಒಂದು ಇನ್ಕಮ್ ಸೋರ್ಸ್ನ ತಗೊಳ್ತಾ ಇದ್ದೀರಾ ಅಂದ್ರೆ ಆ ಇನ್ಕಮ್ ಸೋರ್ಸ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದು ಕೌಶಲ್ಯಗಳನ್ನ ಕಲ್ತ್ಕೊಳ್ಳಿ, ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಫೈನಾನ್ಷಿಯಲ್ ವಿಷಯದಲ್ಲಿ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವಾಗ ಮಾತ್ರ ನೀವು ಕೂಡ ಶ್ರೀಮಂತರ ವ್ಯಕ್ತಿಗಳ ಹಾಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ.
ನಂಬರ್ 9 ಯಾವ್ದಪ್ಪ ಅಂದ್ರೆ ಅವರು ಹಣಕ್ಕಾಗಿ ಕೆಲಸ ಮಾಡೋದಿಲ್ಲ. ಅವರು ಹಣನ ತಮ್ಗೋಸ್ಕರ ಕೆಲಸ ಮಾಡ್ಬೇಕು ಅನ್ನೋ ರೀತಿ ಅದನ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಅದನ್ನ ಒಂದು ಗೇಮ್ ರೀತಿ ತಿಳ್ಕೊಳ್ತಾರೆ. ಈಗ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ಹಣ ಅಂದ್ರೆ ತುಂಬಾ ಕಷ್ಟ, ಹಣ ಸಂಪಾದನೆ ಮಾಡೋದು ಕಷ್ಟ, ಹಣನ ಉಳಿಸೋದಂತೂ ಮೊದಲೇ ಕಷ್ಟ, ಹಣ ಉಳಿಸಿರೋ ಹಣನ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ನೂ ದೊಡ್ಡ ಕಷ್ಟ ಅನ್ಕೊಬಿಟ್ಟಿರ್ತೀವಿ. ಅವರು ಹಣನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ನೀರ್ ಕುಡಿತಾರೆ ಗೊತ್ತಾ, ಆ ರೀತಿ ಮ್ಯಾನೇಜ್ ಮಾಡ್ತಾರೆ. ಯಾವ್ದು ಬಂದಿದ್ದ ಅಮೌಂಟ್ ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೇಕು ಅನ್ನೋಂಥದನ್ನ ಕಲ್ತಿರ್ತಾರೆ. ಸೊ ಹಾಗಾಗಿ ಕೆಲವು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಕೆಲವು ಅಸೆಟ್ಸ್ ಗಳನ್ನ ಆಗಿರ್ಬೋದು, ಒಂದು ಪ್ಯಾಸಿವ್ ಇನ್ಕಮ್ ರೀತಿ ಬರುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ನಾವು ಆ ರೀತಿ ಎಲ್ಲ ಬರುವಂತಹ ದುಡ್ಡನ್ನ ಇದ್ಯಾವ್ದನ್ನು ಕೂಡ ಮಾಡ್ದೇನೆ ಒಂದೇ ಸಲ ನುಂಗಿ ನೀರ್ ಕುಡ್ದಾಕ್ಬಿಟ್ಟಿರ್ತೀವಿ. ಮಂಗ್ಳು ಮಾಯ ತಿಂಗ್ಳು ಬೆಳಕಂತಾರೆ ಗೊತ್ತಾ, ಆ ರೀತಿ ಮಾಡಾಕ್ಬಿಟ್ಟಿರ್ತೀವಿ. ಅವರು ಯಾವುದೇ ಕಾರಣಕ್ಕೂ ಈ ತಪ್ಪು ಕೆಲಸಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಏನಿದ್ರು ಅವರ ದುಡ್ಡು ದುಡಿತಾ ಇರ್ಬೇಕು, ತಮಗೋಸ್ಕರ ದುಡಿತಾ ಇರ್ಬೇಕು, ತಮ್ಮ ಆದಾಯಕ್ಕೋಸ್ಕರ ದುಡಿತಾ ಇರ್ಬೇಕು ಅನ್ನೋ ರೀತಿ, ದುಡ್ಡು ಬರ್ತಾ ಇರ್ಬೇಕು ಅನ್ನೋ ರೀತಿ ಅದಕ್ಕೆ ಕೆಲಸ ಕೊಡ್ತಾ ಆ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ತಾ ಅವ್ರಿಗೆ ಬರುವಂತಹ, ಅವ್ರು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ನಲ್ಲಿ ಬರುವಂತಹ ಲಾಭದಿಂದ ಅವರು ಬದುಕ್ತಾ ಹೋಗ್ತಾರೆ ಹೊರತು ಇನ್ವೆಸ್ಟ್ಮೆಂಟ್ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ನಾವ್ ಹಂಗಲ್ಲ. ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದ್ರೆ ಒಂದಿಷ್ಟು ಸಮ್ ಇಯರ್ ಆಯ್ತು ಅಂದ್ರೆ ಎಲ್ಲವನ್ನು ದೋಚ್ಕೊಂಡು ಲಾಭದ ಜೊತೆಗೆ ನಾವೇನ್ ಹೂಡಿಕೆ ಮಾಡಿರ್ತೀವೋ ಆ ಹಣನು ತಿಂದಾಕ್ಬಿಟ್ಟಿರ್ತೀವಿ. ನುಂಗಿ ನೀರ್ ಕುಡಿಯೋದು ಅಂತಾರಲ್ಲ, ಇದೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರಿಗೂ ಮತ್ತೆ ರಿಚ್ ಪರ್ಸನ್ಗಳಿಗೂ ಇರುವಂತಹ ವ್ಯತ್ಯಾಸಗಳಿಷ್ಟೇ. ಅವರು ಸೀಕ್ರೆಟ್ ನ ಯಾವ ರೀತಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಈ 9 ಪಾಯಿಂಟ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ನಮ್ಮ ಒಂದು ಹಣನ ಯಾವ ರೀತಿ ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಅಂತಾನೂ ಕೂಡ ನಿಮ್ಗೆ ಈ 9 ಪಾಯಿಂಟ್ಸ್ ಇಂದ ಗೊತ್ತಾಗುತ್ತೆ. ನೀವು ನಿಜವಾಗ್ಲೂ ಒಂದು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂದ್ರೆ ಈ ಶ್ರೀಮಂತ ವ್ಯಕ್ತಿಗಳು ಯಾವ ರೀತಿ ಸೀಕ್ರೆಟ್ ನ ಮಾಡ್ತಾರೆ, ಹಣದ ವಿಷಯದಲ್ಲಿ, ಫೈನಾನ್ಷಿಯಲ್ ವಿಷಯದಲ್ಲಿ ಯಾವ ರೀತಿ ಸ್ಟ್ರಾಂಗ್ ಆಗಿರ್ತಾರೆ, ಫೈನಾನ್ಷಿಯಲ್ ವಿಷಯದಲ್ಲಿ ಯಾವ ರೀತಿ ಫ್ರೀಡಮ್ ಆಗಿರ್ತಾರೆ, ಫೈನಾನ್ಷಿಯಲ್ ವಿಷಯದಲ್ಲಿ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿರ್ತಾರೆ ಅನ್ನೋಂಥದನ್ನೆಲ್ಲ ತಿಳ್ಕೊಂಡು ನೀವು ನಿಮ್ಮ ಲೈಫ್ ನಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಬರೀ ನಾನು ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡೋ ಅಂತದಲ್ಲ, ನಿಮ್ಮ ಲೈಫ್ ನಲ್ಲಿ ನೀವು ಯಾವಾಗ ಈ ವಿಷಯಗಳ ಬಗ್ಗೆ ಅಳವಡಿಕೆನ ಮಾಡ್ಕೊಳ್ತಿರೋ ಅವಾಗ್ಲೇ ನೀವು ಕೂಡ ಒಂದು ಶ್ರೀಮಂತ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ಯೂಸ್ ಆಗೋ ರೀತಿ ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ